ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಗಣ್ಯರೇ ಮತ್ತು ನನ್ನೆಲ್ಲ ನೌಕರ ಬಂಧುಗಳೇ, ಇವತ್ತು ಸೇರಿರ್ತಕ್ಕಂಥ ಸಭೆಯ ಉದ್ದೇಶ ನಿಜವಾಗ್ಲೂ ನಾವೆಲ್ಲರೂ ಕೂಡ ಬಾಬಾ ಸಾಹೇಬರಿಗೆ ಗೌರವ ತಂದುಕೊಡುವಂಥ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಬಂಧುಗಳೇ, ಇಷ್ಟೊತ್ತು ಎಲ್ಲರೂ ಕೂಡ ವಿಚಾರಗಳನ್ನ ಮಾಡಿದ್ದೀವಿ. ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂತಂದ್ರೆ, ಅಂಚು ಹರಿದು ಹೋಗಿರ್ತಕ್ಕಂಥ ಸಮುದಾಯ ಒಂದುಗೂಡಬೇಕು ಅಂತಕ್ಕಂಥ ಮನಸ್ಸು ಪ್ರತಿಯೊಬ್ಬರ ಮನಸ್ಸಲ್ಲಿ ಮಿಡಿತಾ ಇದೆ. ಆದ್ರೆ ದುರಂತ ಏನಪ್ಪಾ ಅಂದ್ರೆ, ನಮ್ಮ ಮುಂದೆ ಇರ್ತಕ್ಕಂಥ ಪ್ರಾಕ್ಟಿಕಲ್ ವಿಚಾರಗಳನ್ನ ನಾವು ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಇವತ್ತೇನು 12 ಸಂಘಗಳಾಗಿದೆ, ಇವೆಲ್ಲವೂ ಕೂಡ ಸ್ವಯಂ ಘೋಷಿತ ತಮ್ಮ ಅಧಿಕಾರ ಆಸೆಗೋಸ್ಕರ ಆಗಿರ್ತಕ್ಕಂಥದ್ದು. ಮತ್ತೆ 13ನೇದಾಗಬಾರ್ದು. ಒಂದು, ನಾವೆಲ್ಲರೂ ಕೂಡ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಮುಂದೆ ಹೋಗ್ತಾ ಇದೀವಿ. ಯಾವತ್ತು 12 ಸಂಘಗಳು ಒಂದು ವೇದಿಕೆಗೆ ಬರುತ್ತೋ ಅವತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ. ಅಲ್ಲಿ ತನಕ ಕೂಡ ನಾವು ಯಾರು ಯಾವುದೇ ಸಂಘದ ಹಿಂದೆ ಹೋಗಲ್ಲ. ನಿರಂತರವಾಗಿ ಸಂಘವನ್ನ ಒಗ್ಗೂಡಿಸೋ ಕೆಲಸವನ್ನ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ಸಾರಥ್ಯದಲ್ಲಿ ಕೊಡೋಣ. ಯಾಕೆಂದ್ರೆ ಸಂಘ ಇಲ್ಲದೆ ನಾವೇನು ಬದುಕಿಟ್ಕೊಳ್ಳೋಕೆ ಆಗದೇ ಇಲ್ಲ ಅಂತೇನಿಲ್ಲ. ಇಷ್ಟು ವರ್ಷಗಳು ಸಂಘ ಇತ್ತು, ಅದನ್ನ ನಾವೇನು ಪಡ್ಕೊಂಡಿಲ್ಲ. ಕೇವಲ ಇನ್ನೊಂದು 10 ತಿಂಗಳು, 2 ತಿಂಗಳು, 3 ತಿಂಗಳು, ಕನಿಷ್ಠ 6 ತಿಂಗಳು, 1 ವರ್ಷ ಆಗ್ಲಿ ತೊಂದರೆ ಇಲ್ಲ. ಆದ್ರೆ 12 ಸಂಘಗಳು ಒಂದು ಕಡೆ ಯಾವತ್ತು ಬರಕ್ ಸಾಧ್ಯ ಇದೆಯೋ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಾಮೀಜಿ ಅವ್ರ ಕೈ ಹಾಕಿದ್ರೆ ಇದು ಅಂತ ದೊಡ್ಡ ಒಂದು ಕೆಲಸ ಏನಲ್ಲ, ಮಾಡೇ ತಿರ್ತಾರೆ, ನಮ್ಗೆ ಗೊತ್ತಿದೆ. ಅಲ್ಲಿ ತನಕ ನಾವ್ಯಾರು ಕೂಡ ಯಾರು ಅಧಿಕಾರವನ್ನ ಹಂಚಿಕೆ ಮಾಡ್ಕೊಳ್ಳೋದು ಬೇಡ. ಬಟ್ ಕೆಲಸ ಮಾಡೋಣ. ಸ್ವಾಮೀಜಿ ಅವರು ಇಂಥ ಕೆಲಸ ಮಾಡಿ ಕುಂದು ಕೊರತೆ ಇದೆಯಾ, ಅಥವಾ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ಬೇಕಾ? ನಾನ್ ಗೊತ್ತಿರುವಂಗೆ ಸುಮಾರು 15-20 ವರ್ಷದಿಂದ ನಿರಂತರ ಸಂಘ ಕೆಲಸ ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ಜಯಂತಿ ಬಿಟ್ಟು ಇನ್ಯಾವ ಕೆಲಸವನ್ನು ಕೂಡ ನಮ್ಮ ನೌಕರ ಸಂಘಗಳು ಮಾಡಿಲ್ಲ. ಹಂಗಾಗಿ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ಲಿಕ್ಕೆ ಇಲಾಖೆಯಿಂದ ಕೊಡ್ತಾ ಇರ್ತಕ್ಕಂಥ ಕೇವಲ 10,000ಕ್ಕೋಸ್ಕರ ನಾವು ಸಂಘಗಳನ್ನ ಕಟ್ಕೊಂಡು ಹೋಗೋದು ಬೇಡ. ಸ್ವಾಮೀಜಿ ಅವರು ಕರೆ ಕೊಡ್ಲಿ, ಪ್ರತಿ ವಿಭಾಗದಲ್ಲಿ ಯಾವುದೇ ಸಂಘ ಇದ್ರೆ ವೈಯಕ್ತಿಕವಾಗಿ ಅಂಬೇಡ್ಕರ್ ಜಯಂತಿಗಳನ್ನ ನಾವು ಮಾಡೋಣ. ಗುರುಗಳೇ, ಎಲ್ಲ ಮನಸ್ಸುಗಳನ್ನ ಬೆಸೆಯೋ ಕೆಲಸ ಮಾಡೋಣ. ಎಲ್ಲ ಸಂಘಗಳನ್ನ ಮನಸ್ಸುಗಳನ್ನ ಬೆಸರ ನಂತರ ನಮ್ಮೆಲ್ಲರೂ ಕೂಡ ಸಮುದಾಯ ಬಗ್ಗೆ ಕನ್ಸರ್ನ್ ಇರ್ತಕ್ಕಂಥ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಿದ್ದಾರೆ, ಮತ್ತೆ SC/ST ಕಮಿಷನ್ ಆಯೋಗದ ಅಧ್ಯಕ್ಷರಿದ್ದಾರೆ, ಇಬ್ರು ಕೂಡ ನಮ್ಮವರೇ ಇದ್ದಾರೆ. ಅವ್ರಿಗೆ ವಿಚಾರವನ್ನ ಮಂಡನೆ ಮಾಡಿಕೊಟ್ಟು ತಾಂತ್ರಿಕವಾಗಿ ಮತ್ತೆ ಯಾರು ಕೂಡ ಸಂಘವನ್ನ ನೋಂದಣಿ ಮಾಡ್ಕೊಳ್ಳೋಕೆ ಆಗದೆ ಇರೋ ರೀತಿಯಲ್ಲಿ ಬೇರೆ ಟ್ರೇಡ್ ಯೂನಿಯನ್ಗಳು ಎಷ್ಟಾದ್ರೂ ಆಗಲಿ, ಆದ್ರೆ ಇರ್ತಕ್ಕಂಥ SC/ST ನೌಕರ ಸಂಘವನ್ನ ಇಲಾಖೆ ಒಳಗಡೆ ಮತ್ತೊಂದನ್ನ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಒಂದು ಕಾನೂನನ್ನ ಏನಾದ್ರೂ ತರಲಿಕ್ಕೆ ಸಾಧ್ಯ ಆದ್ರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು SC/ST ಕಮಿಷನ್ ಆಯೋಗದ ಕಡೆಯಿಂದ ಮಾಡಿಸಿದ್ರೆ ಮತ್ತೆ ಈ ತರದ ಯಾವುದೇ ಕುಚೇಷ್ಟಗಳು, ಸ್ವಯಂ ಪ್ರೇರಿತ ಅಧಿಕಾರದಾಹಿಗಳು ಮತ್ತೆ ಸಂಘವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವ್ ಇವತ್ತೇನಾದ್ರೂ ಟ್ಯಾಪೆ ಹಾಕೋ ಕೆಲಸ ಏನಾದ್ರೂ ಮಾಡಿದ್ರೆ ನಾವೆಲ್ಲರೂ ಬಂದಿದ್ವಿ, ಇಲ್ಲದ್ರೆ ಇನ್ನೊಂದಷ್ಟು ಜನ ಅಧಿಕಾರದಾಸೆಯಿಂದ ಮತ್ತೆ ಇನ್ನೊಂದು ಸಂಘವನ್ನ ನೋಂದಣಿ ಮಾಡ್ತಾರೆ. ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕು ಅಂದ್ರೆ, ಯಾಕೆ ಅಂದ್ರೆ ಇವತ್ತು ಅಹಿಂದ ಪರವಾದ ಸರ್ಕಾರ ಇದೆ, SC/STಗಳ ಪರವಾಗಿರ್ತಕ್ಕಂಥ ಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ. ಹಾಗಾಗಿ ನಾನು ಕಾಯ ವಾಚ ಮನಸ್ಸ ಇಡೀ ಸಂಘವನ್ನ ಒಂದರಲಿಕ್ಕೆ, ಇಡೀ ಸಮುದಾಯವನ್ನ ಒಗ್ಗೂಡಿಸಲಿಕ್ಕೆ ಯಾವುದೇ ಅಧಿಕಾರದ ಆಶೆ ಇಲ್ಲದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸ್ವಾಮೀಜಿ ಅವರಿಂದ ಕೆಲಸ ಮಾಡಿ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ ನಾವು ಬದ್ಧವಾಗಿರ್ತೀವಿ. ದಯಮಾಡಿ ಗುರುಗಳೇ, ನಿಮ್ಮನ್ನು ನಂಬಿದ್ವಿ. ಇವತ್ತೇನು ಸಮುದಾಯಗಳು ಅರ್ದು ಹಂಚು ಹೋಗಿದೆ, ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಕನಸೇನಿತ್ತು, ನನ್ನ ಸಮುದಾಯವನ್ನ ನಾನು ಯಾರನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಆಗ್ಲಿಲ್ವೋ ಆ ಸಮುದಾಯವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ನನ್ನ ಮೀಸಲಾತಿಯ ಒಂದು ಫಲಾನುಭವಿಗಳಾದಂತ ನೌಕರು ಈಡೇರಿಸ್ತಾರೆ ಅಂತ ಹೇಳಿ ಬಾಬಾ ಸಾಹೇಬರು ಕೊನೆ ಮಾತುಗಳನ್ನ ಹೇಳಿದ್ರು. ಆ ಮಾತುಗಳನ್ನ ನಾವೇನಾದ್ರೂ ಈಡೇರಿಸಕ್ ಸಾಧ್ಯ ಆದ್ರೆ ನಾವು ಇರೋರೆಲ್ಲರೂ ಕೂಡ, ಇಲ್ಲಿರೋರು ಪಾಪ ಹೊರಗಡೆಯವ್ರಿಗೂ ಅವ್ರಿಗೆ ಮಾಹಿತಿ ಇದೆಯೋ ಇಲ್ವೋ, ಆದ್ರೆ ನಾವೆಲ್ಲರೂ ಕೂಡ ಶಬ್ದ ಮಾಡೋಣ. ನಾನು ಸಂಘದ ಪದಾಧಿಕಾರಿ ಆಗ್ದೇ ನನ್ನ ಸಮುದಾಯವನ್ನ ಒಗ್ಗೂಡಿಸ್ತೀನಿ ಅಂತ ನಾವೆಲ್ಲರೂ ತೀರ್ಮಾನ ಮಾಡೋದಾದ್ರೆ ನಿಜವಾಗ್ಲೂ ಕೂಡ ಈ ಸಮುದಾಯವನ್ನ ಒಗ್ಗೂಡಿಸಬಹುದು. ಯಾಕೆಂದ್ರೆ ನಾವ್ಯಾರು ಕೂಡ ಹೆಬ್ಬೆಟ್ಗಳಲ್ಲ, ಎಲ್ಲರೂ ಕೂಡ ವಿದ್ಯಾವಂತರಿದ್ದೀವಿ, ಪ್ರಜ್ಞಾವಂತರಿದ್ದೀವಿ. ಅಧಿಕಾರ ಅನ್ನೋದು ಏನು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಆ ಅಧಿಕಾರವನ್ನ ಚಲಾಯಿಸಬೇಕಾದಂತ ಸ್ಥಳದಲ್ಲಿ ಯಾರಿರ್ಬೇಕು ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ಗುರುಗಳ ಮಾರ್ಗದರ್ಶನ ತಗೊಳ್ದೇನೆ ನಾವು ಮಾಡಿದ್ರೆ ಇಷ್ಟು ವರ್ಷಗಳ ಕಾಲ ಏನು ಬೇರೆಯವರ ಬೆಲ್ಟ್ ಹಾಕಿದ ನಾಯಿಗಳ ತರ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಒಬ್ರು ಇಬ್ರಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಮೇಲೆ ದೌರ್ಜನ್ಯ ನಡೀಲಿ, ನಮ್ಮವ್ರ ಮೇಲೆ ದೌರ್ಜನ್ಯ ನಡೀಲಿ, ಬೇರೆಯವ್ರ ಜೊತೆ ನಿಂತ್ಕೊಂಡು ನಾವೇನು ಇವತ್ತು ಬಗೆಟ್ ಕೆಲಸ ಮಾಡ್ತಾ ಇದೀವಿ. ಇದ್ರೆಲ್ಲಿಂದ ಹೊರಗಡೆ ಬರ್ಬೇಕು ಅಂದ್ರೆ ಇಡೀ ರಾಜ್ಯದಲ್ಲಿ KSRC SC/ST ನೌಕರ ಏನಾದ್ರೂ ಒಂದು ಆಗದೆ ಆದ್ರೆ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಡಬಹುದು, ನಮ್ಗಿಂತ ಪ್ರಬಲವಾದ ಸಂಘ ಇನ್ನೊಂದು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ. ದಯಮಾಡಿ ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಾನು ಕಂಡಂತ SC/ST ನೌಕರ ಸಂಘದ ಲೋಪಗಳೇನು ಅಂದ್ರೆ ಅಧಿಕಾರ ದಾಹವನ್ನ ಮೊದಲನೇದಾಗಿ ಕೊಡಬೇಕು. ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಭದ್ರ ಇಲ್ಲದ ಕಾರಣಕ್ಕೋಸ್ಕರ ನಾವು ಈ ಸ್ಥಿತಿಗೆ ಬಂದಿದ್ದೀವಿ. ನಮ್ಮ ಸಂಘಗಳೇನಾದ್ರೂ ಆರ್ಥಿಕವಾಗಿ
ಭದ್ರ ಆಗಿದ್ರೆ ಕನಿಷ್ಠ ಪಕ್ಷ ನಮ್ಮೆಲ್ಲ ಆಕ್ಟಿವಿಟೀಸ್ಗಳು ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲಿ ಆ ಕಾಸಿಲ್ಲ. ಸಭೆಗೆ ಹೋಗ್ಬೇಕು ಅಂದ್ರೆ ನಾನು 100 ರೂಪಾಯಿ ಕೊಡ್ಬೇಕು, ಟೀ ಕಾಫಿ ಕೊಡ್ಸ್ಬೇಕು, ಊಟ ಕೊಡ್ಸ್ಬೇಕು, ಹಂಗಾಗಿ ಸಭೆಗೆ ಹೋಗೋದು ಬೇಡ. ಈ ತರ ಸ್ಥಿತಿಗೆ ನಾವು ಹೀನಾಗಿ ಬಂದಿದ್ದೀವಿ. ಇವತ್ತು ಇಲಾಖೆ ಕೊಡ್ತಾ ಇರ್ತಕ್ಕಂಥ 540 ಕೋಟಿ ಏನಲ್ಲ, ನಾವೆಲ್ಲ ಮನಸ್ಸು ಮಾಡಿದ್ರೆ ಕೇವಲ 2 ವರ್ಷದಲ್ಲಿ ಅದೇ 540 ಕೋಟಿನ ನಮ್ಮ ಜೋಬಲ್ಲಿಂದ ಹಾಕಿ ನಾವು ಕ್ರೋಢೀಕರಣ ಮಾಡೋದು. ಅಷ್ಟು ತಾಕತ್ ನಮ್ಗೆ. ಅಂಬೇಡ್ಕರ್ ಜಯಂತಿಗೆ 1,000, 2,000, 5,000